ಒಂದು 1 ಕೋಟಿ ಇತ್ತು ಅಂದರೆ ಐ ಆಮ್ ಸೆಟಲ್ಡ್ ಇನ್ ಲೈಫ್. ಇಲ್ಲ ಸ್ವಲ್ಪ ಜನ ಏನು ಹೇಳ್ತಾರೆ, ನನ್ನ ಹತ್ರ ಒಂದು 10 ಕೋಟಿ ಇದೆ ಅಂದಾಗ ಐ ಆಮ್ ಸೆಟಲ್ಡ್ ಇನ್ ಲೈಫ್. ಸೊ ಆವಾಗ ಎಷ್ಟು ಅಮೌಂಟ್ ನಮ್ಮ ಹತ್ರ ಇತ್ತು ಅಂದರೆ ವಿ ಆರ್ ಸೆಟಲ್ಡ್. ಇಲ್ಲ ನಾವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್, ಇಲ್ಲ ಫೈನಾನ್ಷಿಯಲಿ ಫ್ರೀ ಅನ್ಬೇಕು ಅಂದರೆ 5 ಕೋಟಿನ 10 ಕೋಟಿನ ಇಲ್ಲ 100 ಕೋಟಿನ. ಮೈಕ್ ಟೈಸನ್ ಪ್ರೊಫೆಷನಲ್ ಬಾಕ್ಸರ್, ಆ್ಯಂಡ್ ಅವ್ರ ನೆಟ್ ವರ್ತ್ ಬಂದು ಎಷ್ಟಿತ್ತು ಅಂದರೆ ಹಿಸ್ ನೆಟ್ ವರ್ತ್ ವಾಸ್ ಅರೌಂಡ್ 5,000 crores. ಡೆಪ್ಟ್ ಮಾತ್ರ ನೋಡಿದ್ರೆ $60 million. ಏನಾಯ್ತು ಅಪ್ರಾಕ್ಸಿಮೇಟ್ಲಿ ಇವಾಗ ಕರೆಂಟ್ಲಿ ಎಷ್ಟಿದೆ ಅಂತ ನೋಡಿದ್ರೆ 2020ರಲ್ಲಿ ಅವ್ರ ಕರೆಂಟ್ ವ್ಯಾಲ್ಯೂ ಇಸ್ ಜಸ್ಟ್ 70 crores. 5,000 ಕೋಟಿಯಿಂದ 2003ರಲ್ಲಿ ಫೈಲ್ ಫಾರ್ ಬ್ಯಾಂಕ್ರಪ್ಸಿ. ನನ್ನ ಹತ್ರ ಇರೋ ಸಾಲ ಕಟ್ಟಕ್ಕಾಗಲ್ಲ, ನನ್ನ ಹತ್ರ ಆಸ್ತಿ ಇಲ್ಲ ಅಂತ ಬ್ಯಾಂಕ್ರಪ್ಸಿ ಫೈಲ್ ಮಾಡಿ ಇವಾಗ ಸ್ವಲ್ಪ ಅವರು ಮೇಲ್ ಬರ್ತಾ ಇದ್ದಾರೆ. ಆ್ಯಂಡ್ ಇಸ್ ನೆಟ್ ವರ್ತ್ ಇಸ್ ಅರೌಂಡ್ 70 crores. ಏನು ಸಮಸ್ಯೆ ಅಂತ ನೋಡಿದ್ರೆ ಎಷ್ಟು ಕಾಸು ಇಟ್ಟಿದ್ರೇನು ನಮ್ಮಿಂದ ಕರೆಕ್ಟಾಗಿ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಎಷ್ಟು ಕೋಟಿ ಕೊಟ್ರೇನು ಯು ಆರ್ ಗೋನ್ ಟು ಲೂಸ್ ಇಟ್. ಇದೇ ಫ್ಯಾಕ್ಟ್.